ಹಾರ್ದಿಕ್ ಪಾಂಡ್ಯ ಟೀಮ್ ಇಂಡಿಯಾದ ಸ್ಟಾರ್ ಆಲ್ರೌಂಡರ್. ಭಾರತ ಬ್ಯಾಕ್ ಟು ಬ್ಯಾಕ್ T20 ವಿಶ್ವಕಪ್ಗಳನ್ನು ಗೆಲ್ಲುವಲ್ಲಿ ಪಾಂಡ್ಯ ಅವರ ಕಾಂಟ್ರಿಬ್ಯೂಷನ್ ಕೂಡ ದೊಡ್ಡದಿದೆ. ಬ್ಯಾಟಿಂಗ್ನಲ್ಲಾಗಲಿ ಅಥವಾ ಬೌಲಿಂಗ್ನಲ್ಲಾಗಲಿ ಬಿಗ್ ಇಂಪ್ಯಾಕ್ಟ್ ಮಾಡುವಂಥ ಪ್ಲೇಯರ್ ಅನ್ನೋದರಲ್ಲಿ ಡೌಟೇ ಇಲ್ಲ. ಆದರೆ ಈ ಸಲ T20 ವಿಶ್ವಕಪ್ ಮುಗಿದ ಮೇಲೆ ಪಾಂಡ್ಯ ಬೇಡದೇ ಇರುವಂಥ ವಿಚಾರಗಳಿಂದಲೇ ಸುದ್ದಿ ಆಗ್ತಿದ್ದಾರೆ. ಅದು ಕೂಡ ತಮ್ಮ ಗರ್ಲ್ ಫ್ರೆಂಡ್ ಮಹಿಕಾ ಶರ್ಮಾಳಿಂದ. ಹಾಗಾದ್ರೆ ಕ್ರಿಕೆಟ್ ಸಕ್ಸಸ್ನ ಮಹಿಕಾಳಿಂದ ಕಳ್ಕೊಳ್ತಿದ್ದಾರಾ ಪಾಂಡ್ಯ? ವಿಶ್ವಕಪ್ ಗೆದ್ದ ಮೇಲೆ ಏನೆಲ್ಲ ಆಗಿದೆ? ಪಾಂಡ್ಯ ವರ್ತನೆಗೆ ಅಭಿಮಾನಿಗಳು ಕೂಡ ಸಿಟ್ಟಾಗಿದ್ದಾರಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನ್ಯೂಸ್ ಉದ್ಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 2024ರಲ್ಲಿ ಭಾರತ T20 ವಿಶ್ವಕಪ್ ಗೆದ್ದಾಗ ಎಲ್ಲಾ ಪ್ಲೇಯರ್ಗಳು ಕೂಡ ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸೆಲೆಬ್ರೇಟ್ ಮಾಡ್ತಿದ್ರು. ಆದರೆ ಪಾಂಡ್ಯ ಮಾತ್ರ ಇಂಡಿಯನ್ ಫ್ಲಾಗ್ ಹಿಡಿದು ಏಕಾಂಗಿಯಾಗಿ ಕಣ್ಣೀರು ಹಾಕ್ತಿದ್ರು. ಯಾಕಂದ್ರೆ ಆಗಷ್ಟೇ ನತಾಶಾ ಜೊತೆಗಿನ ಮದುವೆ ಮುರಿದು ಬಿದ್ದಿತ್ತು. ಪಾಂಡ್ಯ ಕಣ್ಣೀರು ನೋಡಿ ಅಭಿಮಾನಿಗಳು ಕೂಡ ಬೇಜಾರಾಗಿದ್ರು. ಆದರೆ ಈ ಸಲ ಅಂದ್ರೆ 2026ರಲ್ಲಿ ಭಾರತ ಚಾಂಪಿಯನ್ ಆದಾಗ ಎಲ್ರಿಗಿಂತ ಜಾಸ್ತಿ ಹೈಲೈಟ್ ಆಗಿದ್ದೇ ಪಾಂಡ್ಯ. ಅದು ಕೂಡ ತಮ್ಮ ಗೆಳತಿ ಮಹಿಕಾ ಶರ್ಮಾ ಜೊತೆ ಕುಣಿದು ಕುಪ್ಪಳಿಸ್ತಾ ಇದ್ರು. ಆದರೆ ಸೆಲೆಬ್ರೇಷನ್ ಟೈಮಲ್ಲಿ ಅವರು ನಡ್ಕೊಂಡಂತ ರೀತಿ ಕೆಲವರ ಸಿಟ್ಟಿಗೆ ಕಾರಣ ಆಗಿದೆ. ಹಾಗೆ ಇದು ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಕೂಡ ಏರಿದೆ. ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿದ್ದಾರೆಂದು ಪಾಂಡ್ಯ ವಿರುದ್ಧ ದೂರು. ನ್ಯೂಜಿಲೆಂಡ್ ವಿರುದ್ಧ ಗೆದ್ದ ಮೇಲೆ ಹಾರ್ದಿಕ್ ಪಾಂಡ್ಯ ರಾಷ್ಟ್ರಧ್ವಜಕ್ಕೆ ಅಗೌರವ ತೋರಿದ್ದಾರೆ. ಹೀಗಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಪುಣೆಯ ಶಿವಾಜಿನಗರ ಪೊಲೀಸ್ ಠಾಣೆಯಲ್ಲಿ ವಕೀಲರಾಗಿರುವಂತ ವಾಜಿದ್ ಖಾನ್ ದೂರು ಸಲ್ಲಿಸಿದ್ದಾರೆ. ರಾಷ್ಟ್ರಧ್ವಜವನ್ನ ಮೈ ಮೇಲೆ ಸುತ್ತಕೊಂಡು ಮೈದಾನದಲ್ಲಿ ಮಲಗಿದ್ದಾರೆ. ಸಂಭ್ರಮಾಚರಣೆ ವೇಳೆ ತಮ್ಮ ಗೆಳತಿಯಾಗಿರುವಂತ ಮಹಿಕಾ ಶರ್ಮಾ ಜೊತೆಗೆ ಪೋಡಿಯಂ ಮೇಲೆ ಮಲಗಿದ್ದಾಗಲೂ ಕೂಡ ರಾಷ್ಟ್ರಧ್ವಜವನ್ನ ಮೈ ಮೇಲೆ ಹಾಕೊಂಡಿದ್ರು. ಇದು ಧ್ವಜಕ್ಕೆ ಮಾಡಿದಂತ ಅಗೌರವ. ಹೀಗಾಗಿ ಕ್ರಮ ಕೈಗೊಳ್ಳಬೇಕು ಅಂತ ತಮ್ಮ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗೇನಾದ್ರೂ ಈ ಆರೋಪ ಸಾಬೀತಾಗಿದ್ದೇ ಆದ್ರೆ ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ಕಾಯ್ದೆಯಡಿ ಗರಿಷ್ಠ 3 ವರ್ಷಗಳವರೆಗೂ ಕೂಡ ಶಿಕ್ಷೆಯನ್ನ ವಿಧಿಸಬಹುದು, ಅಥವಾ ಜೈಲಿಗೆ ಶಿಕ್ಷೆಯನ್ನು ವಿಧಿಸಬಹುದು, ಅಥವಾ ದಂಡವನ್ನು ವಿಧಿಸುವಂತ ಅವಕಾಶ ಇದೆ. ಸೊ ರಾಷ್ಟ್ರಧ್ವಜದ ನಿಯಮದ ಪ್ರಕಾರ ಭಾರತೀಯ ಧ್ವಜ ಯಾವತ್ತಿಗೂ ಕೂಡ ನೆಲಕ್ಕೆ ಅಥವಾ ನೀರಿಗೆ ತಾಗಬಾರದು ಎನ್ನುವಂತ ರೂಲ್ಸ್ ಇದೆ. ಹೀಗಿದ್ರೂ ಕೂಡ ಮಿತಿಮೀರಿ ವರ್ತಿಸಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬಂದಿದೆ. ಮತ್ತೊಂದು ಕಡೆ ಮಹಿಕಾ ವರ್ತನೆ ICC ಅಧಿಕಾರಿಗಳಿಗೂ ಕೂಡ ಇರುಸು ಮುರುಸು ಉಂಟು ಮಾಡಿದೆ. ಪಕ್ಕಕ್ಕೆ ಸರಿಯುವಂತೆ ಕೇಳಿದ್ರು ಕ್ಯಾರೆ ಎನ್ನದ ಮಹಿಕಾ. ಇನ್ನು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಟೀಮ್ ಇಂಡಿಯಾ ಪ್ಲೇಯರ್ಗಳ ಫೋಟೋ ಶೂಟ್ಗೆ ರೆಡಿ ಆಗ್ತಾ ಇದ್ರು. ಆಗ ಮೈದಾನದಲ್ಲಿದ್ದ ಮಹಿಕಾರನ್ನ ಪಕ್ಕಕ್ಕೆ ಸರಿಯುವಂತೆ ICC CEO ಆಗಿರುವಂತಹ ಸಂಜೋಗ್ ಗುಪ್ತಾ ಕೇಳಿದ್ದಾರೆ. ಆದ್ರೆ ಸಂಜೋಗ್ ಗುಪ್ತಾ ಮಾತಿಗೆ ಕ್ಯಾರೆ ಎನ್ನದ ಮಹಿಕಾ ಹಾರ್ದಿಕ್ ಪಾಂಡ್ಯ ಪಕ್ಕದಲ್ಲಿ ಕದಲದೆ ನಿಂತಿದ್ದಾರೆ. ಈ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಇದಿಷ್ಟೇ ಅಲ್ಲದೆ ಪಾಂಡ್ಯ ಹಾಗೆ ಮಹಿಕಾ ಕ್ರೀಡಾಂಗಣದಲ್ಲಿ ನಡ್ಕೊಂಡಂತ ಕೆಲ ವರ್ತನೆಗಳು ಕೂಡ ಸಾಕಷ್ಟು ಟ್ರೋಲ್ ಆಗ್ತಿವೆ. T20 ವಿಶ್ವಕಪ್ ಉದ್ದಕ್ಕೂ ಕೂಡ ಮಹಿಕಾ ಹಾಗೆ ಹಾರ್ದಿಕ್ ಜೊತೆಯಲ್ಲೇ ಟ್ರಾವೆಲ್ ಮಾಡ್ತಿದ್ರು. ಮತ್ತೊಂದು ಕಡೆ ಇದೇ ಮಹಿಕಾಗಾಗಿ ಹಾರ್ದಿಕ್ ಪಾಂಡ್ಯ ತನ್ನ ಅಣ್ಣ ಕೃಣಾಲ್ ಪಾಂಡ್ಯ ಫ್ಯಾಮಿಲಿಯಿಂದಲೂ ಕೂಡ ದೂರ ಆಗಿದ್ದಾರೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇವೆ. ಒಟ್ಟಲ್ಲಿ ಕ್ರಿಕೆಟರ್ಸ್ ಅಂತ ಬಂದಾಗ ಅವ್ರಿಗೂ ಫ್ಯಾಮಿಲಿ ಇರುತ್ತೆ, ಗರ್ಲ್ ಫ್ರೆಂಡ್ ಇರ್ತಾರೆ, ಅವರ ಜೊತೆಗೂ ಕೂಡ ಟೈಮ್ ಸ್ಪೆಂಡ್ ಮಾಡಬೇಕು, ಅದೆಲ್ಲ ಓಕೆ, ಒಪ್ಕೊಳ್ಳೋಣ. ಬಟ್ ಅದಕ್ಕೆ ಅಂತ ಒಂದಷ್ಟು ಇತಿಮಿತಿಗಳಿರುತ್ತೆ. ಸೊ ಅದನ್ನ ಯಾವತ್ತೂ ಕೂಡ ದಾಟಬಾರ್ದು ಅಷ್ಟೇ. ಯಾಕಂದ್ರೆ ಪಾಂಡ್ಯ ಮೈದಾನದಲ್ಲಿ ಅದೆಂಥದ್ದೇ ಗ್ರೇಟ್ ಪರ್ಫಾರ್ಮೆನ್ಸ್ ನೀಡಿದ್ರು ಕೂಡ ಮೈದಾನದ ಹೊರಗೆ ಅವರ ನಡವಳಿಕೆ ಸರಿ ಇಲ್ಲ ಅಂದ್ರೆ ಪಾಸಿಟಿವಿಟಿಗಿಂತ ನೆಗೆಟಿವಿಟಿ ಜಾಸ್ತಿ ಆಗಿಬಿಡುತ್ತೆ. ಸೊ ಕ್ರಿಕೆಟ್ನಿಂದ ಸಿಗ್ತಾ ಇರುವಂತ ಸಕ್ಸಸ್ ಇನ್ಯಾವುದೋ ವರ್ತನೆಯಿಂದಾಗಿ ಮಂಕಾಗಿ ಬಿಡಬಹುದು. ನಮಸ್ಕಾರ.